ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸರ್ಸು ವ್ಲಾಗ್ಸ್. ಸುಮಾರು ಜನ ಸಿಹಿ ಕಡುಬನ್ನು ಮಾಡ್ತಾ ಇರ್ತಾರೆ, ಖಾರ ಕಡುಬನ್ನು ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಸ್ವಲ್ಪ ಜನ ಅನಾರೋಗ್ಯದ ಕಾರಣಗಳಿಂದಾಗಿ ಸಿಹಿ ಕಡುಬನ್ನು ಹೆಚ್ಚಾಗಿ ಸೇವನೆ ಮಾಡೋದಿಲ್ಲ. ಅಂಥವರು ತಪ್ಪದಿರ ಈ ಖಾರ ಕಡುಬನ್ನು ಮಾಡ್ಕೊಳ್ಳಿ, ತುಂಬ ಈಸಿಯಾಗಿ ಮಾಡ್ಕೋಬಹುದು. ನಾನು ಹೇಳ್ಕೊಡ್ತಕ್ಕಂಥ ಈ ಮೆಥಡನ್ನು ನೀವು ಫಾಲೋ ಮಾಡಿದ್ರೆ ಚಿಕ್ಕ ಮಕ್ಕಳು ಸಹ ಈ ಕಡುಬನ್ನು ಮಾಡಿ ಮುಗಿಸ್ತಾರೆ, ಅಷ್ಟೊಂದು ಈಸಿಯಾಗಿ ಮಾಡ್ಕೋಬಹುದು. ಖಾರ ಕಡುಬು ತಿನ್ನೋದಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ. ಮೊದಲಿಗೆ ಇದಕ್ಕೆ ಕಡಲೆಬೇಳೆ ಬೇಕಾಗಿರುತ್ತೆ. ಇದನ್ನು ಒಂದು 5ರಿಂದ 6 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಅದೊಂದು ಚಿಕ್ಕ ಬಟ್ಲಷ್ಟು ತಗೊಂಡಿದ್ದೀನಿ. ಹಾಗೆ ಕೊಬ್ಬರಿ ತುರಿಯನ್ನು ಒಂದು ಬಟ್ಲು, ಹಾಗೆ ಅರ್ಧ ಬಟ್ಲಷ್ಟು ಈರುಳ್ಳಿನ ತಗೊಂಡಿದ್ದೀನಿ. ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಖಾರಕ್ಕೆ ಅನುಗುಣವಾಗಿ ನಾನಿಲ್ಲಿ ಹಸಿಮೆಣಸಿನ್ಕಾಯನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಶುಂಠಿಯನ್ನು ಸೇರಿಸೋದ್ರಿಂದ ಜೀರ್ಣಕ್ರಿಯೆಗೆ ತುಂಬ ಸಹಾಯ ಮಾಡುತ್ತೆ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆನ ಸೇರಿಸ್ಕೊಂಡು ಮೊದಲಿಗೆ ಇದೆಲ್ಲವನ್ನು ನಾನು ತರಿಯಾಗಿ ರುಬ್ಕೊಬರ್ತೀನಿ. ನೋಡಿ, ಈ ರೀತಿ ಇರಬೇಕು. ಇವಾಗ ನಾವು ಇದಕ್ಕೆ ಕಡಲೆಬೇಳೆಯನ್ನು ಸ್ವಲ್ಪ ಸೇರಿಸ್ಕೋಬೇಕು. ಆವಾಗ ಇದು ಚೆನ್ನಾಗಿ ಪುಡಿಯಾಗತ್ತೆ. ಇವಾಗ ಇದನ್ನು ಪುಡಿ ಮಾಡ್ಕೊಬರೋಣ. ಚಿಕ್ಕ ಜಾರಲ್ಲೇ ಇದನ್ನು ಪುಡಿ ಮಾಡ್ಕೊಳ್ಳಿ, ಚೆನ್ನಾಗಾಗತ್ತೆ. ಇದನ್ನು ಮುಟ್ಟಿ ನೋಡಿದ್ರೆ ರವೆ ಥರ ಬರಬೇಕು. ತುಂಬ ಮೆತ್ತಗೆ ಹಾಕೋದಕ್ಕೆ ಹೋಗಬೇಡಿ. ಇದನ್ನು ಒಂದು ಬಟ್ಲಲ್ಲಿ ಸೇರಿಸ್ಕೊಂಡು ನಂತರ ಉಳಿದಿರ್ತಕ್ಕಂಥ ಬೇಳೆನೆಲ್ಲ ರುಬ್ಕೊಂಡು ಲಾಸ್ಟಲ್ಲಿ ಕೊಬ್ಬರಿ ತುರಿ ಹಾಗೆ ಈರುಳ್ಳಿಯನ್ನು ಸೇರಿಸ್ಕೊಂಡು ಒಂದು 2 ಸತಿ ಇದನ್ನು ತಿರುಗಿಸ್ಕೊಂಡ್ರೆ ಸಾಕು. ಇದೆಲ್ಲ ಮಿಕ್ಸ್ ಆಗುತ್ತೆ. ಈರುಳ್ಳಿಯನ್ನು ಸಹ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಚಾಪರಲ್ಲಿ ಹಾಕಿ. ಇದೆಲ್ಲವನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡಿಟ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಈರುಳ್ಳಿ ಎಲ್ಲ ಸೇರಿಸಿ ಮಾಡೋದ್ರಿಂದ ಒಬ್ಬೊಬ್ಬರು ಈರುಳ್ಳಿ ಸೇರಿಸೋದಕ್ಕೆ ಹೋಗೋದಿಲ್ಲ. ಬರೀ ಕೊಬ್ಬರಿ ಹಾಗೆ ಕಡಲೆಬೇಳೆ, ಉಪ್ಪು, ಖಾರ ಇದೆಲ್ಲವನ್ನು ಸೇರಿಸ್ಕೊಂಡು ಮಾಡ್ತಾರೆ. ಒಮ್ಮೆ ಈರುಳ್ಳಿಯನ್ನು ಸೇರಿಸ್ಕೊಂಡು ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ನಾವು ಮಸಾಲೆ ವಡೆ ತಿಂದರೆ ಯಾವ ರುಚಿ ಇರುತ್ತೋ ಸೇಮ್ ಅದೇ ರುಚಿ ಇರುತ್ತೆ. ನೋಡಿ, ಮುಟ್ಟಿ ನೋಡಿದ್ರೆ ಇದು ಪುಡಿಯಾಗಿ ಇರಬೇಕು. ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ರುಬ್ಬುವಾಗ ನೀರು ಏನು ಸೇರಿಸೋಕ್ಕೆ ಹೋಗಿರಬಾರ್ದು. ಇವಾಗ ಕಡುಬಿಗೆ ಮುದ್ದೆನ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ 1-2 ಲೋಟದಷ್ಟು ನೀರನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಹಾಗೆ 1 ಸ್ಪೂನು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಇದು ಕುದಿ ಬರೋವರೆಗೂ ಕುದಿಸ್ಕೋಬೇಕು. ನಂತರ ಇದು ಉಕ್ಕು ಬಂದಮೇಲೆ ನಾವು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರಾಗಿ ಮುದ್ದೆ ಮಾಡೋ ರೀತಿಯೇ ಮಾಡ್ಕೋಬೇಕು. ನಾನಿಲ್ಲಿ ಸಿಹಿ ಕಡುಬು, ಖಾರ ಕಡುಬು 2 ಮಾಡೋದ್ರಿಂದ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇದ್ದೀನಿ. ಮುದ್ದೆನ ರಾಗಿ ಮುದ್ದೆ ಮಾಡೋರಿಗೆ ಇದು ತುಂಬ ಈಸಿಯಾಗಿ ಬರುತ್ತೆ. ನಿಮಗೆ ಮೆಜರ್ಮೆಂಟ್ ಬೇಕು ಅಂದರೆ ನಾನು ಸಿಹಿ ಕಡುಬನ್ನು ಆಲ್ರೆಡಿ ವಿಡಿಯೋಲಿ ಪೋಸ್ಟ್ ಮಾಡಿದ್ದೀನಿ, ಅದನ್ನು ಹೋಗಿ ನೀವು ನೋಡ್ಕೋಬಹುದು. ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಕಲಿಸ್ಕೊತಾ ಇದು ಗಟ್ಟಿಯಾಗ್ತಾ ಬರುತ್ತೆ. ನೋಡ್ತಾ ಇದ್ದೀರಲ್ವ, ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಮುದ್ದೆ ಸೂಪರಾಗಿ ಬರುತ್ತೆ. ಕೆಳಗಡೆ ಇಟ್ಕೊಂಡು ಚೆನ್ನಾಗಿ ರಾಗಿ ಮುದ್ದೆ ಯಾವ ಥರ ತೊಳಿಸ್ತೀವೋ ಆ ರೀತಿ ತೊಳೆಸ್ಕೊಂಡು ನಂತರ ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಸ್ವಲ್ಪ ತಣ್ಣೀರಲ್ಲಿ ಕೈಯನ್ನು ತೇವ ಮಾಡ್ಕೊತ ಇದನ್ನು ನಾದ್ಕೋಬೇಕು. ತುಂಬ ಬಿಸಿಯಾಗಿರುತ್ತೆ. ನೀರಲ್ಲಿ ತೇವ ಮಾಡ್ಕೊತ ಮುದ್ದೆನ ಚೆನ್ನಾಗಿ ನಾದ್ಕೊಂಡ್ರೆ ಕಡುಬು ಸೂಪರಾಗಿ ಬರುತ್ತೆ. ಮುದ್ದೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಆವಾಗ ನಾವು ಹೇಗೆ ಮಾಡಿದ್ರೆ ಹಾಗೆ ಕಡುಬು ಬರುತ್ತೆ. ಒಂಚೂರು ಒಡೆಯೋದಿಲ್ಲ, ಕ್ರ್ಯಾಕು ಸಹ ಬರೋದಿಲ್ಲ, ಅಷ್ಟೊಂದು ಚೆನ್ನಾಗಿ ಬರುತ್ತೆ. ಮುದ್ದೆನ ಮಾಡ್ಕೊತ ಇದನ್ನು ಹಾಟ್ ಬಾಕ್ಸಲ್ಲಿ ಇಟ್ಕೋಬೇಕು. ಬಿಸಿ ಆರೋದ್ರೆ ಕಡುಬು ಚೆನ್ನಾಗಿ ಬರೋದಿಲ್ಲ. ನೋಡಿ, ಹೊಗೆ ಹೋಗ್ತಾ ಇರಬೇಕು. ಆವಾಗ ಇದನ್ನು ಹಾಟ್ ಬಾಕ್ಸಲ್ಲಿ ಇಟ್ಕೊಬಿಟ್ರೆ ನಾವು ನಿಧಾನಕ್ಕೆ ಕಡುಬನ್ನು ರೆಡಿ ಮಾಡ್ಕೋಬಹುದು. ನಾನೆಲ್ಲ ಮುದ್ದೆನ ರೆಡಿ ಮಾಡಿಕೊಂಡು ಸ್ವಲ್ಪ ಮುದ್ದೆನ ತಗೊಂಡು ಈ ರೀತಿ ಒಂದು ಪ್ಲಾಸ್ಟಿಕ್ ಹಾಳೆ ಮೇಲೆ ಇದನ್ನು ತಟ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ, ಒಂದು ಪ್ಲಾಸ್ಟಿಕ್ ಹಾಳೆ ಮೇಲೆ ಇದನ್ನು ಇಟ್ಕೊಂಡು ನಂತರ ಮೇಲೆ ಒಂದು ಪೇಪರನ್ನು ಇಟ್ಕೊಂಡು ಈ ರೀತಿ ಮುಚ್ಚಳದಿಂದ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು, ಇದು ಸೂಪರಾಗಿ ಬರುತ್ತೆ. ನಾವು ಕೈಯಿಂದ ಇದನ್ನು
ಲಟ್ಸ್ಕೋಬೇಕು ಅನ್ನೋ ಕೆಲಸನೇ ಇರೋದಿಲ್ಲ. ಸೂಪರಾಗಿ ಬರುತ್ತೆ. ಬಾಳೆ ಎಲೆ ಇದ್ದರೆ ಅದ್ರ ಮೇಲೂ ಸಹ ನೀವು ಮಾಡ್ಕೋಬಹುದು. ಈ ಪೇಪರಲ್ಲಿಟ್ಟು ಹಾಗೆ ಪ್ರೆಸ್ ಮಾಡಿದ್ರೆ ಸಾಕು, ಕಡುಬು ತುಂಬ ಚೆನ್ನಾಗಿ ಬರ್ತಾಯಿತ್ತು. ಅದರಿಂದ ಈ ರೀತಿ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಹಿಟ್ಟು ಸಹ ತುಂಬ ಚೆನ್ನಾಗಿ ನಾದ್ಕೊಂಡಿದ್ದೆ, ಅದರಿಂದ ಸ್ಮೂತಾಗಿ ಕಡುಬು ಸೂಪರಾಗಿ ಬರ್ತಾಯಿದೆ. ಈ ರೀತಿ ಒಂದೊಂದಾಗಿ ಕಡುಬನ್ನು ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಮೋಲ್ಡಲ್ಲಿಕ್ಕಿ ತೋರಿಸ್ತೀನಿ ನೋಡಿ. ಈ ರೀತಿ ಕೆಳಗಡೆ ಒಂದು ಪ್ಲಾಸ್ಟಿಕ್ ಹಾಳೆ ಇಟ್ಟು ಮೇಲೆ ಸ್ವಲ್ಪ ಹಿಟ್ಟನ್ನು ತಗೊಂಡು ನಂತರ ಮೇಲೆ ಒಂದು ಪ್ಲಾಸ್ಟಿಕ್ ಹಾಳೆಯನ್ನಿಟ್ಟು ಒಂದು ಮುಚ್ಚಳದಿಂದ ಈ ರೀತಿ ಪ್ರೆಸ್ ಮಾಡಿದ್ರೆ ಸರ್ಕಲ್ ಟೈಪಲ್ಲಿ ನೀಟಾಗಿ ಬರುತ್ತೆ ಹಿಟ್ಟು. ಈ ರೀತಿ ಮಾಡೋದ್ರಿಂದ ನಮಗೂ ಈಸಿ ಆಗುತ್ತೆ. ಚಿಕ್ಕ ಮಕ್ಕಳು ಸಹ ಮಾಡ್ತಾರೆ. ನಮ್ಮ ಮನೇಲಿ ನಮ್ಮ ಲಿಖಿತನೇ ಅರ್ಧ ಕಡುಬನ್ನು ಮಾಡಿ ಮುಗಿಸಿದ್ಲು. ಅಷ್ಟೊಂದು ಈಸಿಯಾಗಿತ್ತು. ನಮ್ಮ ಅಕ್ಕನ ಮಗನೂ ಬಂದಿದ್ದ. ಎಲ್ಲರೂ ಸೇರಿಕೊಂಡು ಒಂದು 10 ನಿಮಿಷದಲ್ಲಿ ಕಡುಬನ್ನೆಲ್ಲ ಮಾಡಿ ಮುಗಿಸಿದ್ವಿ. ಅಷ್ಟೊಂದು ಫಾಸ್ಟಾಗಿ ಮಾಡ್ಕೋಬಹುದು. ಈ ಮೆಥಡನ್ನು ನೀವು ಒಮ್ಮೆ ಫಾಲೋ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಒಂದೊಂದಾಗಿ ಕಡುಬುಗಳನ್ನೆಲ್ಲ ರೆಡಿ ಮಾಡ್ಕೊಂಡ್ವಿ. ನಂತರ ಇವನ್ನು ನಾವು ಹಬೆಯಲ್ಲಿ ಬೇಯಿಸ್ಕೋಬೇಕಾಗಿರುತ್ತೆ. ನಾನು ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಂಡು ನಂತರ ಇವನ್ನು ಸ್ವಲ್ಪ ತುಪ್ಪ ಸವರ್ಕೊಂಡು ಪ್ಲೇಟ್ಗೆ ಕಡುಬನ್ನೆಲ್ಲ ಇಟ್ಟು ಒಂದು 10 ನಿಮಿಷಗಳ ಕಾಲ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಕಡುಬು ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ವ, ಮನೆ ಮಂದಿ ಎಲ್ಲ ಸೇರಿಕೊಂಡು ಈಸಿಯಾಗಿ ಕಡುಬನ್ನು ರೆಡಿ ಮಾಡ್ಕೋಬಹುದು. ಮಾಡೋದು ತುಂಬ ಈಸಿಯಾಗಿದೆ. ಎಲ್ಲ ಕಡುಬುಗಳು ಹಬೆಯಲ್ಲಿ ಬೆಂದಾದ ನಂತರ ಈ ರೀತಿ ಬಂದಿತ್ತು. ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಒಂದು ಕಡುಬನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಒಳಗಡೆ ಮಾಡಿರ್ತಕ್ಕಂಥ ಸ್ಟಫಿಂಗು ಸಹ ಚೆನ್ನಾಗಿ ಬೆಂದಿತ್ತು. ಸೇಮ್ ಮಸಾಲೆ ವಡೆ ತಿಂದರೆ ಯಾವ ರೀತಿ ಇರುತ್ತೋ ಅದೇ ಟೇಸ್ಟಲ್ಲೇ ಇರುತ್ತೆ. ಒಮ್ಮೆ ಸಿಹಿ ಕಡುಬು ಜೊತೆ ಇದನ್ನು ರೆಡಿ ಮಾಡ್ಕೊಳ್ಳಿ. ಎರಡರ ಕಾಂಬಿನೇಷನು ತುಂಬ ಸೂಪರಾಗಿರುತ್ತೆ. ನೋಡ್ತಿದ್ದ ಹಾಗೆ ಎಲೆಯಲ್ಲಿರ್ತಕ್ಕಂಥ ಕಡುಬು ಖಾಲಿ ಆಗ್ತಾ ಇರುತ್ತೆ. ಅಷ್ಟೊಂದು ರುಚಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.